ಯಾದಗಿರಿ ನಗರದಲ್ಲಿ ಬುಧವಾರ ಎಸ್ಟಿಎನ್ ಹಾಲ್ನಲ್ಲಿ ನಡೆದ ಉರ್ದು ಶಾಲೆಗಳ ಬಗ್ಗೆ ಪ್ರಸ್ತುತ ಸಂದರ್ಭಗಳಲ್ಲಿ ಮೌಲಾನಾ ಆಜಾದ್ ಶಾಲೆಗಳ ಅಭಿವೃದ್ಧಿ ಮತ್ತು ಇತರ ಸಮಸ್ಯೆಗಳ ಬಗ್ಗೆ ಅಲ್ಪಸಂಖ್ಯಾತರ ಜಾಗೃತಿ ಸಮಾವೇಶ ಜರುಗಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಜಬ್ದಾರ್ ಸಾಬ್ ಮಾತನಾಡಿ, ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬರುವ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಮುಖ್ಯ ಅತಿಥಿಯಾಗಿ ಮಾಜಿ ವಕ್ಫ್ ಬೋರ್ಡಿನ ಅಧ್ಯಕ್ಷರಾದ ಕೆ ಅನ್ವರ್ ಪಾಷಾ ಮತ್ತು ವಕ್ಫ್ ಬೋರ್ಡಿನ ಹಾಲಿ ಸದಸ್ಯರಾದ ಖಾಲಿದ್ ಅಹಮದ್ ಸಾಬ್, ಯಾದಗಿರಿ ಜಿಲ್ಲೆಯ ವಕ್ಫ್ ಬೋರ್ಡಿನ ಅಧ್ಯಕ್ಷರಾದ ಶ್ರೀ ಜಹೀರ್ ಸಾಬ್ ಸವೇರಾ, ಅಲ್ಪಸಂಖ್ಯಾತರ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ನದೀಮುಲ್ಲಾ ಹುಸೇನಿ ಇನಾಂದಾರ್ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಲ್ಲಿ ವಿಶೇಷ ಅತಿಥಿಗಳಾಗಿ ಮಾತನಾಡಿದ ಶ್ರೀ ಅಬ್ದುಲ್ ಜಬ್ದಾರ್ ಸಾಬ್, ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ಸದುಪಯೋಗ ಪಡೆದುಕೊಂಡಾಗ ಸಮುದಾಯ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಆದಷ್ಟು ತಾವುಗಳೆಲ್ಲ ಮೂಲಸೌಕರ್ಯಗಳನ್ನು ಉಪಯೋಗ ತೆಗೆದುಕೊಳ್ಳಬೇಕೆಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸುರಪುರ, ಶಹಾಪುರ, ಯಾದಗಿರಿ ಹೀಗೆ ಅನೇಕ ಜಿಲ್ಲೆಯಿಂದ ಅಲ್ಪಸಂಖ್ಯಾತರ ಮುಖಂಡರು ಉಪಸ್ಥಿತರಿದ್ದರು. ಎಲ್ಲ ಸಾವಿರ ಬಹಳ ಒಳ್ಳೆ ಜನ, 5 ವರ್ಷಕ್ಕೆ ಒಂದ್ಸತಿ ಯಾವ ಕನ್ನ ಕೊಟ್ಕೊಡ್ತಾರೆ. ಅವರಿಗೆ ಇದು ಬಿಟ್ಟರೆ ಸರಿ ಏನಿಲ್ಲ. ಕನೆಗೆ पूछो तुम्हारे बोलने में होता है, हमारे घंटे हैं, हमारा जाने आने तकलीफ हो रही है, हमारे बच्चे स्कूल में जाने पड़ रही है, हमारा अवस्था ऐसे अवस्था नहीं है तो खरीद को हमें नहीं दे रहा, अवस्था की दिशा को बढ़कर नहीं दे रहा. ये बोले तो तुम्हारे काम है, 2 डिसेंबर के बाद वापस फिर आना पड़ता या तो आने के पहले तैयारी कर लेगा आया हमारे पास बोलना. ठीक है, तो हर कौम का लीडर नहीं होता. जब पूरे का लीडर बने तो कौन कौन रहा. अब जब्बार साहब ये बोलेगा मिनिस्टर को नहीं बोलेंगे, ठीक है, तो मिनिस्टर का समझिएगा. फिर मुतवल्ली हजरात बोलने का है, मुतवल्ली हजरात बोलना, उनमें जो लीडरशिप निभानी उन्होंने बोलना. बड़े बड़ा कैट ಪರಿಸ್ಥಿತಿ ಇದೆ ನಮ್ಮ ಜನ ಸಮಾಜದ್ದು. ನಾವು ವೋಟ್ ಕೊಟ್ಟಿದ್ದೀವಿ, 99% ವೋಟ್ ಕೊಟ್ಟಿದ್ದೀವಿ. ಈ ಕೆಲಸ ನಮಗೆ ನೀವು ಮಾಡಿಕೊಡ್ಬೇಕು. ಕೆಲವು तकलीफ होती है, बोलना पड़ता है कि नहीं बोलो. इसमें झिझक नहीं महसूस करना. चीफ मिनिस्टर 50 ಕೋಟಿ ರೂಪಾಯಿ ನಿಮಗೆ ಕೊಟ್ಟಿದ್ದಾರೆ ಅಂತ ಪೇಪರ್ನಾಗ ಬಂದಿದೆ. ನೀವು